ಪ್ರಧಾನಮಂತ್ರಿಗಳ ಹೆಸರನ್ನು ತಗೊಂಡ್ರಿ, ನರೇಂದ್ರ ಮೋದಿಜಿ ಅವ್ರದ್ದು. ನನ್ನ ಕಣ್ಣು ಮುಂದೆ ಈಗಲೂ ಆ ಚಿತ್ರಣ ಇದೆ. ಹಾಗೆ ಅವ್ರನ್ನ ಕರೆಸಿದ್ರಿ, ಲಕ್ಷ ಕಂಠ ಗೀತ ಗಾಯನವನ್ನ ಅದ್ಭುತವಾಗಿ ಮಾಡಿದ್ರಿ. ನನಗೆ ಇವತ್ತು ನಿಮ್ಗೆ ಎದುರುಗಡೆ ಸಿಕ್ಕಿರೋದ್ರಿಂದ ಈ ಪ್ರಶ್ನೆ ಕೇಳ್ತೀವಿ. ತುಂಬಾ ಜನಕ್ಕೆ ಅನ್ಸಿರುತ್ತೆ, ಭಾರತ ಭಾಗ್ಯ ವಿಧಾತ ಅಂತ ಅವ್ರಿಗೊಂದು ಬಿರುದನ್ನ ಕೊಡ್ತೀರಿ ನೀವು. ಈ ಆಲೋಚನೆ ಏನು? ಯಾಕದು? ಅದನ್ನ ಕೋಟ್ ಮಾಡಿದ್ದವರಿಗೆ ಅದು ನನಗೆ ಕೃಷ್ಣನೇ ಪ್ರೇರಣೆ ಮಾಡಿದ ಒಂದು ಹೆಸರು. ನಾನು ಯೋಚನೆಯೇ ಮಾಡಲಿಲ್ಲ. ಅವರಿಗೆ ಮಾನಪತ್ರ ಒಂದು ಕೊಡಬೇಕು ಅಂತ ಯೋಚನೆ ಮಾಡಿದಾಗ ನಾನು ಭಾರತ ಭಾಸ್ಕರ ಅಂತ ಹೇಳಿ ಕೊಡೋಣ ಅಂತ. ಫಸ್ಟ್ ಇತ್ತು ಅದು, ಭಾರತ ಭಾಸ್ಕರ. ಓಕೆ. ಅದು ಸನ್ಮಾನ ಪತ್ರ ಅದನ್ನು ತಯಾರು ಮಾಡಲಿಕ್ಕೆ ಹೋಗುವಾಗ ನನಗೆ ಇದ್ದಿದ್ದ ಹಾಗೆಯೇ ಭಾರತ ಭಾಗ್ಯ ವಿಧಾತ ಅಂತ ಕೊಡಿ ಅಂತೇಳಿ ಅನ್ನಿಸ್ತು. ದೇವರು ಪ್ರೇರಣೆ ಮಾಡಿ ಆವಾಗಲೇ ಅದನ್ನು ಕೊಟ್ಬಿಟ್ಟೆ. ನಾವು ಯೋಚನೆ ಮಾಡಿ ನಾನು ಆಯ್ಕೆ ಮಾಡಿದ್ದು ಭಾರತ ಭಾಸ್ಕರ ಅಂತ. ಆಮೇಲೆ ಅದು ಸನ್ಮಾನ ಪತ್ರ ತಯಾರು ಮಾಡಲಿಕ್ಕೆ ಹೋಗುವಾಗ ಅದೇನಾ ಅಂತ ಕೇಳಿದರು, ಬೇರೆ ಏನಾದರೂ ಉಂಟಾ ಅಂತ. ಆವಾಗ ತಕ್ಷಣ ನನ್ನ ಬಾಯಲ್ಲಿ ಬಂತು, ಭಾರತ ಭಾಗ್ಯ ವಿಧಾತ ಅಂತ ಇರಲಿ ಅಂತ ಹೇಳಿ ಹೇಳಿದೆ. ಅದು ಕೃಷ್ಣ ಪ್ರೇರಣೆ ಮಾಡಿದಂತಹ ಒಂದು ಟೈಟಲ್. ನನ್ನ ಕಣ್ಣು ಮುಂದೆ ಈಗಲೂ ಆ ಚಿತ್ರಣ ಇದೆ. ಹಾಗೆ ಅವ್ರನ್ನ ಕರೆಸಿದ್ರಿ, ಲಕ್ಷ ಕಂಠ ಗೀತ ಗಾಯನವನ್ನ ಅದ್ಭುತವಾಗಿ ಮಾಡಿದ್ರಿ. ನನಗೆ ಇವತ್ತು ನಿಮ್ಗೆ ಎದುರುಗಡೆ ಸಿಕ್ಕಿರೋದ್ರಿಂದ ಈ ಪ್ರಶ್ನೆ ಕೇಳ್ತೀವಿ. ತುಂಬಾ ಜನಕ್ಕೆ ಅನ್ಸಿರುತ್ತೆ, ಭಾರತ ಭಾಗ್ಯ ವಿಧಾತ ಅಂತ ಅವ್ರಿಗೊಂದು ಬಿರುದನ್ನ ಕೊಡ್ತೀರಿ ನೀವು. ಈ ಆಲೋಚನೆ ಏನು? ಯಾಕದು? ಅದನ್ನ ಕೋಟ್ ಮಾಡಿದ್ದವರಿಗೆ ಅದು ನನಗೆ ಕೃಷ್ಣನೇ ಪ್ರೇರಣೆ ಮಾಡಿದ ಒಂದು ಹೆಸರು. ನಾನು ಯೋಚನೆಯೇ ಮಾಡಲಿಲ್ಲ. ಅವರಿಗೆ ಮಾನಪತ್ರ ಒಂದು ಕೊಡಬೇಕು ಅಂತ ಯೋಚನೆ ಮಾಡಿದಾಗ ನಾನು ಭಾರತ ಭಾಸ್ಕರ ಅಂತ ಹೇಳಿ ಕೊಡೋಣ ಅಂತ. ಫಸ್ಟ್ ಇತ್ತು ಅದು, ಭಾರತ ಭಾಸ್ಕರ. ಓಕೆ. ಅದು ಸನ್ಮಾನ ಪತ್ರ ಅದನ್ನು ತಯಾರು ಮಾಡಲಿಕ್ಕೆ ಹೋಗುವಾಗ ನನಗೆ ಇದ್ದಿದ್ದ ಹಾಗೆಯೇ ಭಾರತ ಭಾಗ್ಯ ವಿಧಾತ ಅಂತ ಕೊಡಿ ಅಂತೇಳಿ ಅನ್ನಿಸ್ತು. ದೇವರು ಪ್ರೇರಣೆ ಮಾಡಿ ಆವಾಗಲೇ ಅದನ್ನು ಕೊಟ್ಬಿಟ್ಟೆ. ನಾವು ಯೋಚನೆ ಮಾಡಿ ನಾನು ಆಯ್ಕೆ ಮಾಡಿದ್ದು ಭಾರತ ಭಾಸ್ಕರ ಅಂತ. ಆಮೇಲೆ ಅದು ಸನ್ಮಾನ ಪತ್ರ ತಯಾರು ಮಾಡಲಿಕ್ಕೆ ಹೋಗುವಾಗ ಅದೇನಾ ಅಂತ ಕೇಳಿದರು, ಬೇರೆ ಏನಾದರೂ ಉಂಟಾ ಅಂತ. ಆವಾಗ ತಕ್ಷಣ ನನ್ನ ಬಾಯಲ್ಲಿ ಬಂತು, ಭಾರತ ಭಾಗ್ಯ ವಿಧಾತ ಅಂತ ಇರಲಿ ಅಂತ ಹೇಳಿ ಹೇಳಿದೆ. ಅದು ಕೃಷ್ಣ ಪ್ರೇರಣೆ ಮಾಡಿದಂತಹ ಒಂದು. ಅದು ನಿಜವಾಗ್ಲೂ ನಮಗೆ ವಾವ್ ಅನ್ಸಿದ್ದು. ನರೇಂದ್ರ ಮೋದಿಜಿಯವರು ಇದ್ರ ಬಗ್ಗೆ ಏನಂದ್ರು? ಅವರು ಈ ಬಗ್ಗೆ ಏನು ವ್ಯಕ್ತವಾಗಿ ಹೇಳಲಿಲ್ಲ. ಆದರೆ ಒಟ್ಟಾಗಿ ಅವರಿಗೆ ಗೀತೆಯ ಬಗ್ಗೆ ನೀವು ಇಷ್ಟು ಎಲ್ಲ ಕೆಲಸ ಮಾಡ್ತೀರಿ, ಇದು ತುಂಬ, ಅದಕ್ಕೋಸ್ಕರ ಅವರು ಬಂದಿದ್ದಾರೆ. ಯಾಕೆಂದರೆ ಇಲ್ಲದ್ರೆ ಅವರು ಬರುವ ಇದರಲ್ಲಿ ಇಲ್ಲ. ಅವರ ಸಂದೇಶವನ್ನು ಕೂಡ ಅವರು ಸ್ವತಃ ಇದು ಮಾಡಿ ಕಳಿಸಿದ್ದಾರೆ. ಹೌದು, ನಾವು ಭಗವದ್ಗೀತೆಯ ಬಗ್ಗೆ ತುಂಬ ಕೆಲಸ ಮಾಡ್ತಾ ಇದ್ದೇವೆ ಎಂಬುದು ಅವರ ಗಮನಕ್ಕೆ ಬಂತು. ಅದಕ್ಕೋಸ್ಕರ ನಾನು ಬರಲೇಬೇಕು ಅಂತೇಳಿ ಬಂದಿದ್ದಾರೆ ಅವರು. ಯಾಕೆಂದರೆ ಅವರಿಗೂ ಕೂಡ ಭಗವದ್ಗೀತೆ ಅಂದರೆ ತುಂಬ ಒಂದು ಸ್ಫೂರ್ತಿ ಕೊಟ್ಟಂತಹ ಒಂದು ಗ್ರಂಥ. ನೀವು ನನ್ನ ಜೊತೆ ಅವಾಗಿಂದ ಮಾತಾಡ್ತಿರ್ಬೇಕು, ಒಂದು 2-3 ಬಾರಿ ತುಂಬ ಚಂದ ಹೇಳಿದ್ರಿ, ಎಲ್ಲವೂ ಭಗವಂತನ ಇಚ್ಛೆ ಹಾಗೆ ನಡೆಯುತ್ತೆ ಅಂತ. ನನಗೆ ಅವಾಗ ರಿಲೇಟ್ ಮಾಡ್ಕೊಂಡಿದ್ದು, ನಿಮ್ಮ ಪರ್ಯಾಯದ ಈ ಸಂದರ್ಭದಲ್ಲಿ ನೀವು ಸಾಗರದಾಚೆಗೆ ಹೋಗಿ ವಿದೇಶದಲ್ಲಿ ಹೋಗಿ ಬಂದಾಗ ಒಂದಷ್ಟು ಚರ್ಚೆಗಳು, ಒಂದಷ್ಟು ಪ್ರಶ್ನೆಗಳನ್ನ ನೀವು ಫೇಸ್ ಮಾಡಿದ್ರಿ. ಅದನ್ನು ಸಮರ್ಥವಾಗಿಯೂ ಕೂಡ ನಿಭಾಯಿಸಿದ್ರಿ. ಹೇಗೆ ಸಾಧ್ಯ ಆಯ್ತು? ನಮ್ಮ ಸಂಕಲ್ಪ ಶುದ್ಧವಾಗಿರುವಾಗ ನಾವೇನು ಅದಕ್ಕೆ ಗಾಬರಿ ಆಗುವ ಪ್ರಶ್ನೆ ಇಲ್ಲ. ನಾವು ಯಾವುದೇ ಒಂದು ವೈಯಕ್ತಿಕ ಅಭಿಲಾಷೆಯಿಂದ ವಿದೇಶಕ್ಕೆ ಹೋಗಲಿಲ್ಲ. ನಮ್ಮ ವೈಚಾರಿಕ ದೃಷ್ಟಿಯಲ್ಲಿ ಎಲ್ಲಿ ಜನಗಳಿಗೆ ಧಾರ್ಮಿಕವಾದ, ಆಧ್ಯಾತ್ಮಿಕವಾದ ಹಸಿವಿದೆಯೋ ಅಲ್ಲಿ ಹೋಗಿ ನಮ್ಮಿಂದ ಆಗುವ ಕೆಲಸವನ್ನು ಮಾಡುವುದು ನಮ್ಮ ಕರ್ತವ್ಯ. ಆ ದೃಷ್ಟಿಯಲ್ಲಿ ನಾವು ಹೋಗುವ ನಿರ್ಧಾರವನ್ನು ಮಾಡಿದೆವು. ಸೊ ನಿಮ್ಮನ್ನ ಆ ದೇಶಕ್ಕೆ ಕರೆಸಿ ಒಂದಷ್ಟು ಅವರಿಗೆ ತಿಳುವಳಿಕೆ ಹೇಳಿಸುವ ಪ್ರಯತ್ನವಾಗಿತ್ತ? ಹೌದು. ಏನಾಗಿತ್ತು, ಇಲ್ಲಿಂದ ಹೋದವರು, ಅಲ್ಲಿ ಸೆಟ್ಲಾದವರು, ಅವರಿಗೆ ಇದು ಮನವರಿಕೆ ಆಯಿತು. ನಾವು ಭಾರತದಿಂದ ದೂರ ಬಂದು, ನಮ್ಮ ಸಂಸ್ಕೃತಿಯಿಂದ ದೂರ ಬಂದು ಇಲ್ಲಿ ಕೆಟ್ಟ ಸಂಸ್ಕೃತಿಯಲ್ಲಿ ಸಿಕ್ಕಾಕೊಂಡಿದ್ದೇವೆ. ನಮ್ಮನ್ನು ಬೆಳೆಸಿಕೊಳ್ಳಲಿಕ್ಕೆ ಭಾರತದಿಂದ ಯಾರಾದರೂ ಬಂದರೆ ನಾವು ಅದನ್ನು ಸಪೋರ್ಟ್ ಮಾಡ್ತೇವೆ ಅಂಥೇಳಿ ಆ ದೃಷ್ಟಿಯಲ್ಲಿ ನನ್ನನ್ನು ಕರೆಸಿದರು. ನಮ್ಮ ಮುಂದಿನ ಮಕ್ಕಳ ಬೆಳವಣಿಗೆ, ಅಲ್ಲಿ ಮಕ್ಕಳು ಬೆಳೀತಾ ಇರೋದು, ಮುಂದಿನವರ ಭವಿಷ್ಯ, ಇದನ್ನೆಲ್ಲ ಅವರು ಯೋಚಿಸಿದಾಗ ಅವರಿಗೆ ಏನೋ ಒಂದು ಗಾಬರಿ ಆಯಿತು. ಅದಕ್ಕೋಸ್ಕರ ನಾವು ಏನಾದರೂ ಮಾಡಬೇಕು. ನಾವು ವಾಪಸ್ ಭಾರತಕ್ಕೆ ಹೋಗೋದು ಕಷ್ಟ, ಆದರೆ ಭಾರತದ ಸಂಸ್ಕೃತಿಯಲ್ಲಿ ಬರುವ ಹಾಗೆ ಮಾಡಿದರೆ ಅದು ನಮಗೆ ಉಪಯೋಗ ಆಗ್ತದೆ ಅಂತೇಳಿ ದೃಷ್ಟಿಯಲ್ಲಿ, ಅದಕ್ಕೋಸ್ಕರ ಸ್ವಾಮಿಗಳು ಇವರೆಲ್ಲ ಇಲ್ಲಿ ಬಂದರೆ ನಮ್ಮ ಸಂಸ್ಕೃತಿಯ ಒಂದು ಪ್ರಭಾವವನ್ನು ಇಲ್ಲಿ ಬೀರ್ಬೋದು, ನಮ್ಮ ಮಕ್ಕಳಿಗೆ ಮುಂದೆ ಒಳ್ಳೆಯದಾಗ್ಬೋದು.
ಅನ್ನುವ ದೃಷ್ಟಿಯಲ್ಲಿ ನನ್ನನ್ನು ಒತ್ತಾಯ ಮಾಡಿದರು. ಅದಕ್ಕೋಸ್ಕರ ನಾವು ಹೋಗಿದ್ದೇವೆ. ನಂಗೆ ಯಾರೋ ಹೇಳ್ತಿದ್ರು, ಅಮೆರಿಕದಲ್ಲಿ ನಡೆದಿರೋ ಘಟನೆ, ಯಾರೋ ಒಬ್ಬ ವ್ಯಕ್ತಿ ಪೊಲೀಸ್ ಹತ್ರ ಹೋಗಿ ನಿಮ್ಮನ್ನು ಹುಡುಕೊಡಿ ಅಂತ ಕೇಳ್ದ ಅಂತ. ಹಾಸ್ಯಾಸ್ಪದ ಅನ್ನಿಸ್ತು, ಬಟ್ ಏನು ಅಂತ ಗೊತ್ತಾಗ್ಲಿಲ್ಲ ನನಗೆ. ಅಲ್ಲೇ ನಾವು ಹೋದ ವಿಚಾರ ಮತ್ತೊಂದು ಊರಿನವರಿಗೆ ಗೊತ್ತಾಯಿತು, ಯಾರೋ ಹೇಳಿದರು. ಆದರೆ ನಮ್ಮದು ಅಡ್ರೆಸ್ ಯಾವುದೂ ಸಿಗಲಿಲ್ಲ. ಅವರು ನಮ್ಮನ್ನು ಭೇಟಿ ಆಗಬೇಕು ಅಂತ ತುಂಬ ಅಪೇಕ್ಷೆ ಪಟ್ಟರು. ಅದಕ್ಕೆ ಕೊನೆಗೆ ಏನು ಮಾಡೋದು, ಪೊಲೀಸರಿಗೆ ತಿಳಿಸಿ ನಮ್ಮ ಹೆಸರು ಹೇಳಿ ಇಂಥವರು ಬಂದಿದ್ದಾರೆ ಹುಡುಕಿ ಕೊಡಿ ಅಂತೇಳಿ ಅವರ ಮುಖಾಂತರ ನಮ್ಮನ್ನು ಹುಡುಕಿದರು. ಬಟ್ ಅವ್ರು ಕರೆದು ಹೇಳಿದ್ರ ನೀವು? ಹೌದು. ಆಮೇಲೆ ಪೊಲೀಸರು ಇಂಥವರು ಕೇಳ್ತಾ ಇದ್ದಾರೆ ನಿಮ್ಮ ಇದು. ಮೊದಲು ಗಾಬರಿ ಆಯಿತು, ಯಾಕೆ ಪೊಲೀಸರು. ಅಲ್ಲಿ ಪೊಲೀಸರು ತುಂಬ ಹೆಲ್ಪ್ ಮಾಡ್ತಾರೆ, ನಮಗೆ ಏನಾದರೂ ಬೇಕಿದ್ರೆ ಅವರು ಮಾಡಿಕೊಡ್ತಾರೆ. ಆ ದೃಷ್ಟಿಯಲ್ಲಿ ಅವರು ಪೊಲೀಸರು ಕಾಂಟ್ಯಾಕ್ಟ್ ಮಾಡಿ ನಮಗೆ ಇಂಥವ್ರನ್ನ ಭೇಟಿ ಆಗಬೇಕು, ಎಲ್ಲಿದ್ದಾರೆ, ಅವ್ರ ವ್ಯಾರ್ ಅಬೌಟು ತಿಳಿಸಿ ಅಂತೇಳಿ ಹೇಳಿದ್ದಕ್ಕೆ ಅವ್ರು ತಿಳಿಸಿಕೊಡ್ತಾರೆ. ಈಗ ಅಮೆರಿಕದಲ್ಲಿ ಕೃಷ್ಣ ಮಠ ಇದೆಯಾ? ಎಲ್ಲೆಲ್ಲಿದೆ ಗುರುಗಳೇ? 11 ಕಡೆ ಇದೆ. 11 ಕಡೆ ಅಮೆರಿಕದಲ್ಲಿ? 10 ಚರ್ಚ್ಗಳನ್ನು ತಗೊಂಡಿದ್ದೇನೆ. ಮತ್ತೊಂದು ಕಡೆ ನಾನೇ ಕಟ್ತಾ ಇದ್ದೇನೆ. ಓ, ಇದು ಹೇಗೆ ಸಾಧ್ಯ ಆಯ್ತು? ಇದು ದೊಡ್ಡ ಕೆಲಸ ಇವೆಲ್ಲ. ಅದೆಲ್ಲ ಅಲ್ಲಿಯ ಜನರದ್ದು ಅಪೇಕ್ಷೆ ಇದೆ, ಅಲ್ಲಿಯ ಜನರದ್ದು ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನಾವು ಮಾಡಿದೆವು. ಅವ್ರಿಗೇನು ಬೇಕು, ಏನು ಸಿಗಬೇಕು ಅಂತ ಬಯಸ್ತಾರೆ ಅವರು? ಅವರಿಗೆ ವಾಪಸ್ ಭಾರತಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಆದರೆ ಭಾರತದ ಸಂಸ್ಕೃತಿಯನ್ನು ಬಿಡಲಿಕ್ಕೆ ಮನಸ್ಸಿಲ್ಲ. ಅದಕ್ಕೆ ತಾವು ಇದ್ದಲ್ಲೇ ಇಲ್ಲಿಯ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ಅವರ ಸಂಕಲ್ಪ. ಅದಕ್ಕೋಸ್ಕರ ನೀವು ಏನೇನು ಮಾಡ್ತೀರೋ ಅದಕ್ಕೆ ಅವರು ಸಪೋರ್ಟ್ ಮಾಡ್ತಾರೆ. ಅವರು ನಮಗೆ ಇಲ್ಲಿ ಆದರೆ ಭಾರತದಲ್ಲಿ ಸ್ವಾಮಿಗಳು ಬರೋದು, ಧಾರ್ಮಿಕ ಆಚರಣೆಗಳು ಇದೆಲ್ಲ ನಿರಂತರ ನಡೀತಾ ಇದೆ. ಅದನ್ನು ಇಲ್ಲಿ ನೀವು ಮಾಡಿ, ನಾವು ಸಪೋರ್ಟ್ ಮಾಡ್ತೇವೆ ಅಂತೇಳಿ. ಅದಕ್ಕೋಸ್ಕರ ಎಲ್ಲೆಲ್ಲಿ ಹೆಚ್ಚೆಚ್ಚು ಅಪೇಕ್ಷೆ ಇದೆಯೋ ಅಲ್ಲೆಲ್ಲ ನಾವು ದೇವಸ್ಥಾನಗಳನ್ನು ಮಾಡಿದ್ದೇವೆ. ಸೊ ಸಾಮಾನ್ಯವಾಗಿ ನಾವು ಈ ಪರ್ಯಾಯದಲ್ಲಿ ಇಷ್ಟು ಕೆಲಸ ಮಾಡಬೇಕು ಅಂತ ಅನ್ಕೋತೀವಿ. ಎಲ್ಲ ಕೆಲಸ ಮುಗೀತಾ ಗುರುಗಳೇ ಈ ಪರ್ಯಾಯದಲ್ಲಿ? 90% ಆಗಿದೆ. ಸೊ ಇನ್ನೊಂದು ಸ್ವಲ್ಪ ಇದೆ ಹಂಗಾರೆ, ಇನ್ನೂ ಮಾಡಬೇಕಾದದ್ದಿದೆ ಹಂಗಾರೆ? ಹೌದು. ನಾವು ಒಂದು ಕಲ್ಸಂಕದಲ್ಲಿ ಒಂದು ದೊಡ್ಡ ಸ್ವಾಗತ ಗೊಬ್ಬರ, ಆಮೇಲೆ ಮಧ್ವ ಸರ್ಕಲ್ ಅಂತ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆವು. ಆದರೆ ಅಲ್ಲಿ ಹೈವೇ ಅಥಾರಿಟಿಯವರು ಫ್ಲೈಓವರ್ ಮಾಡುವ ಯೋಚನೆಯಲ್ಲಿದ್ದಾರೆ. ಒಂದು ವೇಳೆ ಫ್ಲೈಓವರ್ ಮಾಡೋದಾದರೆ ನಮ್ಮ ಸ್ವಾಗತ ಗೊಬ್ಬರವೆಲ್ಲ ಕೆಳಗಬೇಕಾಗ್ತದೆ. ಯಾಕೆಂದರೆ ಟ್ರಾಫಿಕ್ ಜಾಸ್ತಿ ಆದರೆ ಫ್ಲೈಓವರ್ ಮಾಡಲೇಬೇಕಾಗ್ತದೆ. ಆದ್ದರಿಂದ ನಾವು ಈಗ ಸ್ವಾಗತ ಗೊಬ್ಬರ ಮಾಡಿ ಆಮೇಲೆ ಅದನ್ನು ಕೆಡುವುದಾದರೆ ನಮಗೆ ಅದು ತುಂಬ ಬೇಜಾರಾಗಿದೆ. ಅದಕ್ಕೆ ಅದನ್ನು ನಾವು ಮುಂದೂಡಿದ್ದೇವೆ. ಅಲ್ಲಿ ಅದು ಇನ್ನೂ ಅವರು ನಿರ್ಧಾರ ಮಾಡಲಿಲ್ಲ. ಆದರೆ ಅವರ ದೃಷ್ಟಿ ಪ್ರಕಾರ ಇದೇ ರೀತಿ ಟ್ರಾಫಿಕ್ಕು ಜಾಸ್ತಿ ಆಗ್ತಾ ಹೋದರೆ ಫ್ಲೈಓವರ್ ಮಾಡಲೇಬೇಕಾಗ್ತದೆ. ಇನ್ನೊಂದು 5 ವರ್ಷದಲ್ಲಿ ಫ್ಲೈಓವರ್ ನಾವು ಮಾಡಲೇಬೇಕಾಗ್ತದೆ. ಈಗ ನಾವು ಮಾಡಿದ್ರೆ ಮುಂದೆ ಬೇಕು. ಆವಾಗ ನೀವು ಮಾಡಿದ ಸ್ವಾಗತ ಗೊಬ್ಬರವನ್ನು ನಾವು ಕೆಡವಬೇಕಾಗ್ತದೆ, ನೀವು ಯೋಚನೆ ಮಾಡಿ. ಆಮೇಲೆ ಅವರು ಜಾಗವನ್ನು ಅಕ್ವೈರ್ ಮಾಡಬೇಕು ಅಂತ ಹೇಳಿದ್ದಾರೆ, ಹತ್ತಿರದ ಜಾಗ ಎಲ್ಲ. ನೀವೀಗ ಸ್ವಾಗತ ಗೊಬ್ಬರ ಮಾಡಿದರೆ ಅದು ಒಂದು ಸೈಡಿಗೆ ಆಗಿ ಹೋಗ್ತದೆ. ಈಗ ಯಾವ ಜಾಗ ಅಕ್ವೈರ್ ಆಗ್ತದೆ ಆಗುವುದಿಲ್ಲ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಈಗ ಮಾಡಿ ನೀವು ಮತ್ತೆ ಕೆಡವಲೇಬೇಕಾಗ್ತದೆ. ಅದಕ್ಕೋಸ್ಕರ ಮುಂದೂಡಿ ಅಂತೇಳಿ ಹೇಳಿದರು. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಸಮಯ ಬೇಕಾದ್ರೆ. ಹೌದು. ಈ ಸನಾತನ ಧರ್ಮ ಉಳಿಬೇಕು, ಮುಂದಿನ ಯುವ ಪೀಳಿಗೆಗೂ ಅದು ತಲುಪಬೇಕು, ಬೆಳಗಬೇಕು, ಮಠಾಧೀಶರೆಲ್ಲ ಒಂದಾದರೆ ಮಾತ್ರ ಇದು ಸಾಧ್ಯ ಆಗುತ್ತೆ ಅನ್ನೋದು ತುಂಬ ಜನರ ಮಾತು. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಗುರುಗಳೇ? ಮಠಾಧೀಶರು ಒಂದಾಗೋದಕ್ಕಿಂತಲೂ ಮಠಾಧೀಶರು ಜನಗಳು ಒಂದಾಗಬೇಕು. ಜನಗಳು ಒಂದಾಗಬೇಕು. ಮಠಾಧೀಶರು ಒಂದಾಗೋದು ಅದೇನು ದೊಡ್ಡ ಅಚೀವ್ಮೆಂಟ್ ಅಲ್ಲ. ಜನಗಳು ಮಠಾಧೀಶರನ್ನು ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದರೆ ಮಠಾಧೀಶರು ಮಾಡಿದರೆ. ಈ ಇರೋದು ತುಂಬ ದೊಡ್ಡ ಸಮಸ್ಯೆ ಜಾಗತಿಕ ಮಟ್ಟದಲ್ಲಿ ಕಾಡ್ತಿರೋದು ಅಂದರೆ ಶಾಂತಿ ಸ್ಥಾಪನೆ. ನಿಮ್ಮ ಉದ್ದೇಶವೂ ಅದೇ ಇದೆ. ಸುಲಭ ಅನ್ಸುತ್ತಾ ಅಥವಾ ಬಹಳ ಕಷ್ಟ ಇದು ಅಂತ ಅನಿಸ್ತಾ? ಬಹಳ ಕಷ್ಟ. ಯಾಕೆಂದರೆ ನಾವು ಗಮನಿಸಿದ ಒಂದು ಬಹಳ ದೊಡ್ಡ ದುರಂತ ಏನು ಅಂತ ಹೇಳಿದರೆ ಶಸ್ತ್ರಾಸ್ತ್ರ ಪೈಪೋಟಿ. ಎಲ್ಲ ದೇಶಗಳು ಇವತ್ತು ಶಸ್ತ್ರಾಸ್ತ್ರ ಸಂಗ್ರಹ ಮಾಡ್ತಾಯಿವೆ. ತಮ್ಮ ಬಜೆಟ್ನಲ್ಲಿ ಶಸ್ತ್ರಾಸ್ತ್ರಕ್ಕೋಸ್ಕರ ಜಾಸ್ತಿ ಮೀಸಲಿಡ್ತಾರೆ. ಹಿಂದೆ ಎಲ್ಲ ಒಂದು 10%, 20%, ಈಗ 40-45% ತನಕ ಬಂದಿದೆ. ಅದನ್ನು ಇನ್ನೂ ಜಾಸ್ತಿ ಮಾಡ್ತಾನೆ ಹೋಗ್ತಾರೆ. ಕಾರಣ ಏನಂದರೆ ಎದುರಿನವನು ಜಾಸ್ತಿ ಮಾಡಿದರೆ ನಾನು ಜಾಸ್ತಿ ಮಾಡಬೇಕು, ಇವನು ಜಾಸ್ತಿ ಮಾಡಿದರೆ ಅವನು ಜಾಸ್ತಿ ಮಾಡಬೇಕು. ಹೌದು. ಈ ಥರ ಹೋದರೆ ಇನ್ನೂ ಒಂದು ದೇಶಕ್ಕೆ ₹100 ಆದಾಯ ಅಂತ ಇದ್ದರೆ
ಅದರಲ್ಲಿ 50-60 ರೂಪಾಯಿ ಶಸ್ತ್ರಾಸ್ತ್ರಗಳಿಗೇ ಒಂದು ಮೀಸಲಿಟ್ಟರೆ ಇನ್ನು ಊಟ ತಿಂಡಿಗೆಲ್ಲ ಇರೋದು 40 ರೂಪಾಯಿ. ನಾವು ಹೇಳುವುದೇನೆಂದರೆ ಶಸ್ತ್ರಾಸ್ತ್ರಗಳಿಗೆ ಒಂದು 5-10% ಇಟ್ಟರೆ ಸಾಕು. 80% ಜನಗಳಿಗೆ ಅಭಿವೃದ್ಧಿಗೋಸ್ಕರ ಹೇಳಬೇಕು. ಹೀಗೆ ಆದರೆ ಏನಾಗ್ತದೆ ಅಂದರೆ ಯುದ್ಧ ಒಂದೇ. ಈಗ ಪಾಕಿಸ್ತಾನದ ಪರಿಸ್ಥಿತಿ ಆದಾಗ ಆಗ್ತದೆ. ಪಾಕಿಸ್ತಾನ ಏನು ಮಾಡ್ತಾ ಇದೆ, ಎಷ್ಟು ಸಾಧ್ಯ ಉಂಟು ಅಷ್ಟು ಶಸ್ತ್ರಾಸ್ತ್ರಗಳ ಸಂಗ್ರಹ, ಯುದ್ಧಕ್ಕೆ ಸಿದ್ಧತೆ ಮಾಡ್ತಾಯಿದೆ. ಜನಗಳಿಗೆ ಊಟಕ್ಕೂ ಗತಿ ಇಲ್ಲ, ಭಿಕ್ಷೆ ಬೇಡ್ತಾ ಇದ್ದಾರೆ. ಇದೇ ಪರಿಸ್ಥಿತಿಯನ್ನು ಮುಂದುವರಿಸಿದರೆ ಏನಾಗ್ತದೆ? ಎಲ್ಲ ದೇಶಗಳು ಇದೇ ದಾರಿಯಲ್ಲಿ ನಡೆದರೆ ಜಗತ್ತಿನ ಪರಿಸ್ಥಿತಿ ಏನು? ಇದನ್ನು ಯಾರು ಕಂಟ್ರೋಲ್ ಮಾಡೋದು? ಅದಕ್ಕೋಸ್ಕರ ನಾವು ವಿಶ್ವಸಂಸ್ಥೆಯ ಮುಖಾಂತರ ಪ್ರಯತ್ನ ಮಾಡ್ತಾ ಇದ್ದೇವೆ. ಎಲ್ಲ ದೇಶಗಳು ಕೂಡ ಈ ಬಜೆಟ್ನಲ್ಲಿ ಶಸ್ತ್ರಾಸ್ತ್ರ ಸಂಗ್ರಹಕ್ಕೆ ಅವರದೊಂದು ಲಿಮಿಟೇಷನ್ ಬೇಕು. ಅನ್ಲಿಮಿಟೆಡ್ ಆಗಿ ಹೋದರೆ ಈಗ 20 ಇದ್ದದ್ದು 40-46 ತನಕ ಬಂದಿದೆ. ಇದು ಬೆಳೀತಾನೇ ಇದೆ. ಇನ್ನೊಂದು 10-20 ವರ್ಷ ಹೋದಾಗ 50%, 60%, 70% ಶಸ್ತ್ರಾಸ್ತ್ರ. ಯಾಕಂದರೆ ಎದುರಿದವನ ಹತ್ರ ಶಸ್ತ್ರ ಇರುವಾಗ ನಮ್ಮ ಹತ್ರ ಬೇಕು ಅಂತ, ನಮ್ಮ ಹತ್ರ ಇದ್ದದ್ದು ನೋಡಿ ಅವನು ತಗೊಳ್ತಾನೆ. ಹೀಗೆ ಆದರೆ ಜಗತ್ತಿನ ಪ್ರಜೆಗಳ ಪರಿಸ್ಥಿತಿ ಹೇಗೆ? ಇದನ್ನು ಯಾರು ಗಮನಿಸ್ತಾ ಇಲ್ಲ. ಯಾಕಂದ್ರೆ ನೀವು WCRP, ವರ್ಲ್ಡ್ ಕಾನ್ಫರೆನ್ಸ್ ರಿಲಿಜಿಯನ್ ಅಂಡ್ ಪೀಸ್, ಅದಕ್ಕೆ ಜಾಗತಿಕ ಮಟ್ಟದಲ್ಲಿ ನಿಮ್ಮನ್ನೇ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಮತ್ತು ಅವಿರೋಧವಾಗಿ ನೀವು ಆಯ್ಕೆ ಆಗ್ತಾ ಇದ್ದೀರಾ. ಆ ಶಾಂತಿ ಅಂದ್ರೆ ನಿಮ್ಮನ್ನೇ ಆಯ್ಕೆ ಮಾಡುತ್ತಿರೋ ಉದ್ದೇಶವೂ ಏನಾಗಿದೆ ಗುರು? ನಾವು ನಿಷ್ಪಕ್ಷಪಾತವಾಗಿ ಕೇವಲ ನಾವು ತತ್ವಬದ್ಧವಾಗಿ ಇದ್ದೇವೆ ಹೊರತು ನಮಗೆ ಪರ್ಸನಲ್ ಆದಂಥ ಯಾವುದೇ ಒಂದು ಪ್ರೆಜುಡಿಸ್ ಇಲ್ಲ ಎಂಬುದು ಒಂದು ಕಾರಣ. ನಾವು ಅದೇ ರೀತಿ ನಾವು ಯಾವುದೇ ವಿಚಾರದಲ್ಲಿಯೂ ಕೂಡ ವೈಚಾರಿಕ ದೃಷ್ಟಿಯಲ್ಲೇ ನಾವು ನೋಡ್ತೇವೆ ಹೊರತು ಬೇರೆ ಯಾವುದೇ ಒಂದು ಆಗ್ರಹದ ದೃಷ್ಟಿಯಲ್ಲೇ ನೋಡುವುದಿಲ್ಲ. ಮತ್ತು ವಿಶ್ವಶಾಂತಿಯ ಬಗ್ಗೆ ನಮಗೆ ಇರತಕ್ಕಂಥ ಕಾಳಜಿ ಅದು ಅವರಿಗೂ ಗೊತ್ತಾಗಿದೆ. ಅದಕ್ಕೋಸ್ಕರ ನಾವು ಕಷ್ಟಪಡಲಿಕ್ಕೂ ರೆಡಿ ಇದ್ದೇವೆ, ಶ್ರಮ ಪಡಲಿಕ್ಕೂ ರೆಡಿ ಇದ್ದೇವೆ. ಏನು ಯೋಜನೆ ಇದೆ ಆ ಪ್ಲ್ಯಾಟ್ಫಾರ್ಮ್ ಮೂಲಕ ನಿಮ್ಮ ತಲೆಯಲ್ಲಿ? ನಮ್ಮ ಇದರಲ್ಲಿ ಆದಷ್ಟು ಡಯಲಾಗ್ಗಳನ್ನು ಜಾಸ್ತಿ ಮಾಡೋದು, ಕಂದಕಗಳನ್ನು ಕಡಿಮೆ ಮಾಡೋದು, ಮತ್ತು ಯುದ್ಧಗಳು ನಡೆಯುವಲ್ಲಿ ಹೋಗಿ ಅದು ರಾಜಿಯನ್ನು ಮಾಡೋದು, ಅದಕ್ಕೆ ಪೂರಕವಾದಂಥ ಶಿಕ್ಷಣ ವ್ಯವಸ್ಥೆಗಳು, ಆಮೇಲೆ ಪರಿಸರ ರಕ್ಷಣೆ, ಈ ಅನೇಕ ಯೋಜನೆಗಳಿವೆ. ಆದರೆ ಈ ಎಲ್ಲ ಪ್ರಬಲ ರಾಷ್ಟ್ರಗಳ ಒಂದು ಸಂಪತ್ತಿನ ಇದರಲ್ಲಿ ಅವರೆಲ್ಲ ಇದನ್ನು ಕಿವಿಗೆ ಹಾಕ್ಕೊಳ್ಳುವುದಿಲ್ಲ. ಯಾಕೆಂದರೆ ಅವರು ಶಕ್ತಿಯ ಭಾಷೆಯಲ್ಲಿ ಮಾತಾಡುವವರು, ನಾವು ಮೌಲ್ಯದ ಭಾಷೆಯಲ್ಲಿ ಮಾತಾಡೋರು. ಮೌಲ್ಯ ಎಷ್ಟಿದ್ರೂ ಕೂಡ ನಿಮ್ಮ ಹತ್ರ ಶಕ್ತಿ ಇಲ್ಲ ಅಂತೇಳಿ ಹೇಳಿದರೆ ಹೊಗೆಯ ಅಂತ ಹೇಳಿ ಹಾಗೆ ಸತ್ಯ. ನಮ್ಮ ಸಂಘಟನೆ ಅದು ಅತ್ಯಂತ ಮೌಲಿಕವಾದದ್ದು. ಆದರೆ ನಮ್ಮಲ್ಲಿ ಸೇನಾ ಶಕ್ತಿ ಇಲ್ಲ, ಆರ್ಥಿಕ ಶಕ್ತಿ ಇಲ್ಲ. ಹಾಗಾಗಿ ಮಾತನ್ನು ನಾವು ಒಳ್ಳೆಯ ಮಾತನ್ನು ಹೇಳಿದಾಗ ಹೌದು ಹೇಳ್ತಾರೆ, ಆದರೆ ಕೃತಿಯಲ್ಲಿ ಬೇರೆ ಮಾಡಿಬಿಡ್ತಾರೆ.